ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತೆಲ್ಲ ಹೊರಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇವತ್ತು ಬಂದ್ಬಿಟ್ಟು ಜಾತ್ರೆ ಇದೆ. ಅದಕ್ಕಿಂತ ಮುಂಚೆ ಬೆಟ್ಟಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದು ಆನಂತರ ಜಾತ್ರೆಗೆ ಹೋಗೋಣ ಅಂದ್ಕೊಂಡೆ. ಇಲ್ಲೇ ನಾನು ಡೈಲಿ ವಿಡಿಯೋ ಹಾಕುವಾಗ ಹಿಂದೆ ಒಂದು ಬೆಟ್ಟ ಕಾಣುತ್ತಲ್ಲ, ಅದೇ ಚಿಕ್ಕಗಿರಿ ರಂಗನಾಥ ಸ್ವಾಮಿ ಬೆಟ್ಟ. ಅದು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದು. ನನ್ನ ಜೊತೆ ಒಬ್ರು ಅಕ್ಕ ಬಂದಿದ್ದಾರೆ, ಅಂದರೆ ನಮ್ಮೂರವರೇ, ಅಷ್ಟು ಪರಿಚಯ ಇಲ್ಲ ಯಾರಿಗೂ ಕೂಡ. ಅವ್ರನ್ನ ಕರ್ಕೊಂಡು ಅವರು ಬೈಕಲ್ಲಿ ಹೋಗ್ತಿದ್ವಿ. ಸ್ವಲ್ಪ ದೂರ ಬೈಕಲ್ಲಿ ಹೋಗ್ಬೇಕು, ಆನಂತರ ನಡ್ಕೊಂಡು ಹೋಗ್ಬೇಕು. ಮುಂದೆ ಫುಲ್ ದೇವಸ್ಥಾನದವರೆಗೂ ರೋಡ್ ಇಲ್ಲ, ಅರ್ಧದವರೆಗೂ ಮಾತ್ರ ರೋಡ್ ಇದೆ. ಅಲ್ಲಿವರೆಗೂ ಹೋಗೋಣ. ಆನಂತರ ಇದು ಬೆಟ್ಟ ಫುಲ್ ನೋಡ್ಬೋದು ನೀವು. ತುಂಬ ಹಾಳಾಗಿದೆ ರೋಡೆಲ್ಲ, ಈಗ ಮಾಡಿಸಿಲ್ಲ, ತುಂಬ ಹಳೆ ರೋಡು. ಅದಕ್ಕೆ ಮಣ್ಣು ಹಾಕಿ ರೆಡಿ ಮಾಡಿದ್ದಾರೆ. ಈಗ ಜಾತ್ರೆ ಅಲ್ವಾ, ತುಂಬ ರಶ್ ಇರುತ್ತೆ. ಅಂದರೆ ಹಬ್ಬದ ಹಿಂದಿನ ದಿನದಿಂದನೇ ಜನ ಎಲ್ಲ ಬರ್ತಾರೆ, ತುಂಬ ಅಂದರೆ ತುಂಬ ಜನ ಬರ್ತಾರೆ ಈ ಬೆಟ್ಟಕ್ಕೆ. ಫೇಮಸ್ ಆಗಿದೆ ಈ ಬೆಟ್ಟ. ನಾವೇ ಸ್ವಲ್ಪ ಕಮ್ಮಿ ಬರೋದು, ಇಲ್ಲೇ ಹತ್ರದಲ್ಲಿರೋದ್ರೆ ಬರಲ್ಲ, ದೂರದಿಂದ ಆದರೆ ಎಲ್ಲರೂ ಬರ್ತಾರೆ. ಇದು ಬ್ರಾಹ್ಮಣರುಗಳು ಜಾಸ್ತಿ ಬರ್ತಾರೆ ಈ ಬೆಟ್ಟಕ್ಕೆ. ಪ್ರತಿ ಶನಿವಾರ ಕೂಡ ಪೂಜೆ ನಡೆಯುತ್ತೆ, ಹೋಮ ನಡೆಯುತ್ತೆ, ಏನೇನೋ ಮಾಡ್ತಾರೆ. ಹಾಗಾಗಿ ಗೊತ್ತಿಲ್ಲ ನನಗಷ್ಟು. ಆಗ ಚಿಕ್ಕವಳಿದ್ದಾಗೆಲ್ಲ ಹೋಗ್ತಿದ್ವಿ ಶನಿವಾರ. ಈಗೇನು ಹೋಗೋದಿಲ್ಲ. ಬಂದು ಬೈಕ್ ನಿಲ್ಲಿಸಿ ನೆಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಸ್ವಲ್ಪ ದೂರ ಈ ರೀತಿ ಮೆಟ್ಲೆಲ್ಲ ಇದೆ, ಸ್ವಲ್ಪ ಕಲ್ಲು ಹಾಕಿ ಮಾಡಿದ್ದಾರೆ. ಆಮೇಲೆ ಫುಲ್ ಬಂಡೆ, ಅದ್ರ ಮೇಲೇ ಹತ್ತೋಗ್ಬೇಕು. ನೋಡೋಣ, ಮುಂದೆ ಹೋಗೋಣ ಬನ್ನಿ. ಯಾವ ಥರ ಇದೆ ರೋಡು, ಎಷ್ಟು ಚೆನ್ನಾಗಿದೆ ಬೆಟ್ಟ. ಫುಲ್ ವ್ಯೂ ಅಂತೂ ಸಖತ್ತಾಗಿರುತ್ತೆ ನೋಡೋದಕ್ಕೆ. ತೋರಿಸ್ತೀನಿ ನಿಮಗೂ ಕೂಡ. ಇದೇ ಥರ ಕಲ್ಲು ಮುಳ್ಳು ಬರೀ ಇದೆ. ಸ್ವಲ್ಪ ದೂರ ಇಷ್ಟಿದೆ, ಆನಂತರ ಬೆಟ್ಟದ ಮೇಲೆ ಹತ್ಬೇಕು. ಫುಲ್ ಬಂಡೆ, ಕಪ್ಪು ಬಂಡೆ ಇದು ನೋಡಿ, ಫುಲ್ ಇದರ ಕಪ್ಪು ಬಂಡೆ. ಬಂದರೆ ಖುಷಿ ಆಗುತ್ತಪ್ಪ ವ್ಯೂ ನೋಡೋದಕ್ಕೆ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಮನೆ ಊರು ಎಲ್ಲ ಕಾಣುತ್ತೆ. ಇದು ದೇವಸ್ಥಾನ. ಅರಸೀಕೆರೆಯಲ್ಲಿ ಒಂದು ತಿರುಪತಿ ಬೆಟ್ಟ ಇದೆ, ಅದು ಬಿಟ್ಟರೆ ಇದು ನಮ್ಮೂರಲ್ಲಿ ಇರೋದು. ಇಲ್ಲೂ ಕೂಡ ತುಂಬಾ ಜನ ಬರ್ತಾರೆ. ತಿರುಪತಿ ಒಕ್ಲು ಅಂತಾರಲ್ಲ, ಅವರೆಲ್ಲರೂ ಕೂಡ ಬಂದೇ ಬರ್ತಾರೆ ಇಲ್ಲಿಗೆ, ಈ ದೇವಸ್ಥಾನಕ್ಕೆ. ಹೀಗೆ ವ್ಯೂನ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ. ಇದು ನಮ್ಮೂರ ಕೆರೆ. ಅದು ಈ ಚಿಕ್ಕ ಗುಡ್ಡ ಕಾಣಿಸ್ತಿದೆಯಲ್ಲ, ಅದು ಬಿಟ್ಟು ಆ ಕಡೆ ಸೈಡು ನಮ್ಮೂರು ಕಾಣುತ್ತೆ. ಅದು ಸ್ವಲ್ಪ ಮರೆ ಆಗಿದೆ, ಆಮೇಲೆ ತೋರಿಸ್ತೀನಿ ನಾನು ಫುಲ್ಲು. ಈಗ ದೇವಸ್ಥಾನ ಒಳಗಡೆ ಹೋಗೋಣ, ಪೂಜೆ ಮುಗಿಸ್ಕೊಬಂದು ಆನಂತರ ನಿಮಗೆ ತೋರಿಸ್ತೀನಿ ನಾನು. ಈಗ ನಾನು ಬೇಗನೆ ಬಂದಿದ್ದೀನಿ, ಸ್ವಲ್ಪ ತುಂಬ ರಶ್ ಆಗಿಬಿಡುತ್ತೆ ಅಂತ ಫಸ್ಟು ತಿಂಡಿನೂ ತಿಂದೆ, ಹಾಗೆ ಬಂದ್ಬಿಟ್ಟೆ. ಹಾಗೆ ದೇವಸ್ಥಾನದೊಳಗೆ ಹೋಗೋಣ. ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ತುಂಬ ದಿನನೇ ಆಗಿತ್ತು, ಅಂದರೆ 2-3 ವರ್ಷ ಆಗಿತ್ತು ನಾನು ಬಂದು. ಇಷ್ಟೊಂದೆಲ್ಲ ರೆಡಿ ಇರಲಿಲ್ಲ ದೇವಸ್ಥಾನ. ಬರೀ ಇದೇನು ಕಾಂಪೌಂಡ್ ಥರ ಇದೆಯಲ್ಲ ಸುತ್ತ, ಆ ಥರ ಎಲ್ಲ ಇರಲಿಲ್ಲ. ಅಷ್ಟು ಇಲ್ಲಿ ಮುಂದೆ ಕಾಣಿಸ್ತಿದ್ದಿಲ್ಲ, ಈ ದೇವಸ್ಥಾನ ಮಾತ್ರ ಇತ್ತು. ಈ ಪಕ್ಕದಲ್ಲಿರೋದೆಲ್ಲ ಇರಲಿಲ್ಲ. ಹಾಗೆ ಇಲ್ಲಿ ಕಲ್ಕಟ್ಟೆ ಇದೆಯಲ್ಲ, ಇದಿತ್ತು ಫಸ್ಟೇನೆ. ಆದರೆ ಇದೆಲ್ಲ ಈಗ ಹೊಸ್ದಾಗಿ ಮಾಡಿರೋದು. ಇದೆಲ್ಲ ಮಾಡಿದ್ಮೇಲೆ ನಾವು ಬಂದೇ ಇಲ್ಲ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಕಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಒಳಗಡೆ ಹೋಗೋಣ. ಪೂಜೆನ ಮುಗಿಸ್ಕೊಳ್ಳೋಣ ಫಸ್ಟ್, ಆನಂತರ ನೋಡೋಣ ಏನ್ ಮಾಡೋದು ಅಂತ. ಈಗಲ್ಲ ಆಗ್ಲೇ ಇಷ್ಟು ಬೇಗ ಇಷ್ಟು ಜನ ಬಂದಿದ್ದಾರೆ. 4-5 ದಿನದಿಂದ ಜನ ಬರ್ತಾರೆ, ಆದ್ರೂ ಇಷ್ಟು ಜನ ಇದ್ದಾರೆ. ಇನ್ನು 1-2 ದಿನ ಆದ್ರೆ ಮುಗ್ದೇ ಹೋಯ್ತು. ಕ್ಯೂ ಅಂದ್ರೆ ಅಷ್ಟು ದೂರ ಕ್ಯೂ ನಿಂತ್ಕೊಂಡ್ ಬರ್ಬೇಕಾಗುತ್ತೆ.
ಹಬ್ಬ ಮುಗಿದ ಬೆಳಿ ಜಾತ್ರೆ ಆಗ್ತಿತ್ತು ಪ್ರತಿ ವರ್ಷ. ಈ ವರ್ಷ ಒಂದಿನ ಗ್ಯಾಪ್ ಬಂದು ಆ ನಂತರ ಅಂದ್ರೆ ಬುಧವಾರ ಹಬ್ಬ ಇತ್ತಲ್ವಾ, ಸಾರಿ ಮಂಗಳವಾರ ಹಬ್ಬ ಇತ್ತಲ್ವಾ, ಬುಧವಾರ ಒಂದಿನ ಗ್ಯಾಪ್, ಗುರುವಾರ ಜಾತ್ರೆ ನಡೀತಿದೆ. ಪ್ರತಿ ವರ್ಷ ಹಬ್ಬದ ದಿನ, ಮುಂದಿನ ದಿನ ಜಾತ್ರೆ ಇರೋದು. ಈ ವರ್ಷ 3 ದಿನ ಜಾತ್ರೆನ ಮಾಡಿದ್ದಾರೆ. ಫಸ್ಟ್ ತೇರು, ಅದೇ ದೇವರೆಲ್ಲ ಕುಣ್ಸೋದು ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾರೆ. ಹಾಗೆ ಆರ್ಕೆಸ್ಟ್ರಾ ಕೂಡ ಇರುತ್ತೆ, ಅದಕ್ಕೆಲ್ಲ ಹೋಗೋದಿಲ್ಲ. ಜಸ್ಟ್ ದೇವಸ್ಥಾನ ಅಗಳ ಜಾತ್ರೆ ಮತ್ತೆ ಬೆಟ್ಟಕ್ಕೆ ಹೋಗಿ ಬರ್ತೀವಿ ಅಷ್ಟೇನೆ. ಬೆಟ್ಟದ್ದು ಅಂದ್ರೆ ಜಾತ್ರೆ ಏನ್ ನಡೆಯುತ್ತೆ ಅದು ಕೂಡ ಫುಲ್ ವಿಡಿಯೋ ಹಾಕಿರ್ತೀವಿ, ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದೆ. ಹಾಗೆ ಹೊರಗಡೆ ಬಂದು ಪೂಜೆನ ಮಾಡ್ದು ನಾವು ಕೂಡ. ಹಾಗೆ ಕಾಯಿ ತಂದಿದ್ದೆ, ಹಿಡ್ಗಾಯಿ ಹಾಕೋಣ ಅನ್ಕೊಂಡೆ. ಫಸ್ಟ್ ಟೈಮ್ ಹಿಡ್ಗಾಯಿ ಹಾಕ್ತಿದ್ದೀನಿ, ಯಾವ ತರ ಬರುತ್ತೆ ನೋಡೋಣ. ಅದೊಂದು ಓಡೆ ಹೋಗ್ಬಿಡ್ತೇವೆ, ಹೊಡೆಯೋದೇ ಇಲ್ಲ. ಸಖತ್ತಾಗಿ ಹೊಡ್ದೆ ಅಲ್ವಾ ನಾನು. ಆಂಜನೇಯಗೆ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಫುಲ್ ಇದ್ ಮಾಡಿದ್ದಾರೆ, ಚೆನ್ನಾಗಿತ್ತು ಅದು. ಈಗ ನೋಡ್ಬೋದು ವ್ಯೂ ಯಾವ ತರ ಇದೆ ಅಂತ. ಹಾಗೆ ಅಲ್ಲಿಲ್ಲ ಹೀಗೇನೆ ಬೆಟ್ಟ ಹತ್ತೋ ಕಷ್ಟ, ಅಜ್ಜಿದಿರೆಲ್ಲ ಹತ್ತುತ್ತಿದ್ದಾರೆ. ಆದ್ರೂ ತುಂಬಾ ಸುಸ್ತಾಗುತ್ತೆ, ಅಷ್ಟು ಹೈಟ್ ಅಲ್ಲಿ ಇದೆ ತುದಿ. ಅಂದ್ರೆ ಎಷ್ಟು ಕಡ್ದಾಗಿದೆ ಅಂದ್ರೆ ಮೆಟ್ಲಿಲ್ಲ. ಹಾಗೆ ಬೆಟ್ಟ ಕಲ್ ಮೇಲೆ ಹತ್ತೋದಲ್ವಾ, ಚೂರ್ ಸ್ಕಿಪ್ ಆದ್ರೂ ಕೂಡ ಕಾಲು ಸೀದಾ ಕೆಳಗೆ ಇರ್ತೀವಿ. ಇಲ್ಲಿ ಮನೆಗಳು ಕಾಣಿಸ್ತಿದೆ ನೋಡಿ, ಅದೇ ನಮ್ಮೂರು. ಅಮ್ಮನ ಮನೆ ಇರೋದಿಲ್ಲೇನೆ. ಓಕೆ, ಇಷ್ಟ ಆಯ್ತು. ಈಗ ಸ್ವಲ್ಪ ಹೊತ್ತು ಕೂತಿದ್ವಿ ದೇವಸ್ಥಾನದಿಂದ ಬಂದು. ಹಾಗೆ ಪ್ರಸಾದ ಕೊಡ್ತಿದ್ದಾರೆ, ಪ್ರಸಾದ ತಿನ್ಕೊಂಡು ಇನ್ನೇನ್ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಪಾಪು ಕರ್ಕೊಂಡು, ಅಮ್ಮನ್ ಕರ್ಕೊಂಡು ಜಾತ್ರೆ ಒಳಗಡೆ ಹೋಗ್ಬೇಕು. ಪಲಾವ್ ಮತ್ತೆ ಲಡ್ಡು. ಆನಂತರ ಇವಾಗ ತಿಂದ್ಬಿಟ್ಟು ಹೊರಡ್ತಿದೀವಿ ಮನೆಗೆ ಹೋಗಿ. ಅಲ್ಲಿ ಪಾಪನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಜಾತ್ರೆ ಯಾವ ತರ ಇರುತ್ತೆ ಅಂತ ಮಿಸ್ ಮಾಡ್ಕೊಬಿಟ್ಟು ನೋಡೋಣ. ನಾವಂತೂ ಪ್ರತಿ ವರ್ಷ ಜಾತ್ರೆಗೆ ಹೋಗೇ ಹೋಗ್ತೀವಿ. ಬೆಟ್ಟಕ್ಕೆ ಮಾತ್ರ ವರ್ಷ ಬರೋದಿಲ್ಲ. ಯಾರಾದ್ರೂ ಜೊತೆಗೆ ಸಿಕ್ಕಿದ್ರೆ ಮಾತ್ರ ಬರ್ತೀವಿ, ಒಬ್ಬೊಬ್ಬರೇ ಬರಕ್ಕಾಗಲ್ಲ ಅಂತ. ಇನ್ನೇನ್ ಬಂದ್ವಿ ಜಾತ್ರೆ ಒಳಗೆ. ಇಲ್ಲೂ ಕೂಡ ಸಖತ್ ಜನ ಇರ್ತಾರೆ. ಜಾತ್ರೆಯಲ್ಲಿ ಮಾತ್ರ ತುಂಬಾ ಜನ ಇರ್ತಾರೆ. ಇವರು ನಮ್ಮ ಅಮ್ಮ ಫ್ರೆಂಡ್ ಮಾತಾಡಿಸ್ತಿದ್ರು. ಹಾಗೆ ಊರ ಅಕ್ಕಪಕ್ಕ ಎಲ್ಲ ಶಾಪ್ಗೆ ಬರ್ತಾರಲ್ಲ ಅವರು. ಬಂದಿದೀವಿ ಈಗ ದೇವಸ್ಥಾನದ ಹತ್ರ. ಆಲ್ರೆಡಿ ದೇವರೆಲ್ಲ ಕುಣಿಸ್ತಾ ಇದ್ದಾರೆ. ದೇವ್ರ ಯಾವ ರೀತಿ ಕುಣಿಯುತ್ತೆ ಹಾಗೆ ಇಲ್ಲಿ ಕೆಳಗಡೆ ಯಾವ ದೇವಸ್ಥಾನ ಇದೆ ಇದು ನೋಡ್ಕೊಳ್ಳೋಣ. ಫಸ್ಟ್ ಬೆಟ್ಟಕ್ಕೆ ಹೋಗಿ ಆನಂತರ ಕೆಳಗಡೆ ಬರ್ಬೇಕು. ಅಂದ್ರೆ ಅದು ವೆಜ್, ಇದು ನಾನ್ ವೆಜ್ ಆಗುತ್ತೆ. ಇಲ್ಲಿ ಕೆಳಗಡೆ ಜಾತ್ರೆ ನಡೆಯುತ್ತಲ್ಲ, ಅಲ್ಲಿ ಆ ದೇವರಿಗೆ ನಾನ್ ವೆಜ್ ಆಗುತ್ತೆ. ಹಾಗಾಗಿ ಮೇಲ್ಗಡೆ ದೇವರಿಗೆ ಅದಾಗೋದಿಲ್ಲ. ಫಸ್ಟ್ ಅಲ್ಲಿಗೆ ಹೋಗಿ ಆನಂತರ ಕೆಳಗಡೆ ಬರ್ಬೇಕು. ಕೆಳಗೆ ಹೋದ್ರೆ ಸೀದಾ ಜಾತ್ರೆ ನಡೆಯೋ ಹತ್ರಕ್ಕೆ ಬೆಟ್ಟದ ಮೇಲಿಂದನೇ ಡೈರೆಕ್ಟ್ ನಡ್ಕೊಂಡ್ ಬರ್ಬೋದು. ವೆಹಿಕಲ್ ಬರೋದಕ್ಕಾಗೋದಿಲ್ಲ. ವೆಹಿಕಲ್ ಬಂದ್ರೆ ಯಾವ ದಾರಿಲಿ ಬಂದಿರ್ತೀವೋ ಅದೇ ದಾರಿಲಿ ವಾಪಸ್ ಹೋಗಿ ನೆಕ್ಸ್ಟ್ ಇನ್ನೊಂದು ರೋಡ್ ಇದೆ, ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ಇವರು ಭೂತ ಅಂತಾರೆ, ಭೂತನ ಇಟ್ಕೊಂಡು ಇದು ದೇವರು. ಇವರು ದೇವರು ಇರೋಕೆ ಅಂತಾನೆ ಹರಕೆ ಮಾಡ್ಕೊಂಡಿರ್ತಾರೋ ಅಥವಾ ಗೊತ್ತಿಲ್ಲ. ಅವ್ರ ಊರಿಂದ ಪ್ರತಿ ವರ್ಷ ಕೂಡ ಅವರೇ ಹೊರ್ತಾರೆ ಈ ರೀತಿ ದೇವ್ರನ್ನ ಇಟ್ಕೊಂಡು. ಹಾಗೆ ಅವ್ರದ್ದು ಬೆಟ್ಟದ ಕೋಲು ಅಥವಾ ದೇವ್ರದ್ದು ಕತ್ತಿ ಇರುತ್ತೆ, ಅದನ್ನ ಇಟ್ಕೊಂಡು ದೇವ್ರ ಮುಖವಾಡ ತರ ಇರುತ್ತೆ, ಅದನ್ನ ಇಟ್ಕೊಂಡು ಕುಣಿತಾರೆ. ಅಷ್ಟೇ ನನ್ಗೆ ಗೊತ್ತಿರೋದು. ಪ್ರತಿ ವರ್ಷ ಕೂಡ ಇದೇ ತರ ಮಾಡ್ತಾರೆ. ಇದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಅಷ್ಟಾಗಿ. ಹಾಗೆ ಇಲ್ಲಿ ಇನ್ನ ಏನೋ
ರೆಡಿ ಮಾಡ್ತಿದ್ದಾರೆ ದೇವ್ರ ಕುಣಿಯೋದಕ್ಕೆ. ಇದನ್ನ ಯಾವ ತರ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಈಗ ಇದೇ ತರ ಒಂದು 1 ಅವರ್ 2 ಅವರ್ ವರೆಗೂ ಇದೇ ತರ ದೇವ್ರ ಕುಣಿತಾ ಇರ್ತೇವೆ. ಎಲ್ರು ಕೂಡ ಇಲ್ಲಿ ಬಂದಿರ್ತಾರೆ. ಎಲ್ರು ದೇವ್ರ ಕುಣಿಯೋದ್ ನೋಡಿ ಆ ನಂತರ ಜಾತ್ರೆ ಒಳಗೆ ಅಂಗಡಿಗಳೆಲ್ಲ ಬಂದಿರ್ತೇವಲ್ಲ ಅಲ್ಲಿಗೆ ಹೋಗ್ತಾರೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವರೆಲ್ಲ ಕುಣಿಯೋದನ್ನ ನೋಡಿ ಆ ನಂತರ ಬೇರೆ ಕಡೆ ಹೋಗ್ತಾರೆ. ಅವ್ರು ಏನೇನೋ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟಾಗಿ. ಹಾಗೆ ಈ ದೇವಸ್ಥಾನದೊಳಗೂ ಕೂಡ ಹೋಗಿ ಬರೋಣ. ಪೂಜೆ ಮುಗಿಸ್ಕೊಂಡು ಇದು ಭೂತನ ದೇವಸ್ಥಾನ ಅಂತಾನೆ ಕರೆಯೋದು. ಇದು ಮುಖವಾಡಗಳು ಇದನ್ನ ಇಟ್ಕೊಂಡು ಅಲ್ಲೇ ಏನು ಇರೋದಿಲ್ಲ. ಇದೇ ರೀತಿ ಇದನ್ನ 3 ದೇವರುಗಳಿದೆ. ಇದನ್ನ ಮಾಡಿದ್ದಾರೆ ಈ ದೇವಸ್ಥಾನ ಒಳಗಡೆ. ಹಾಗೆ ಇಲ್ಲಿ ಅದೇನೋ ರೆಡಿ ಮಾಡ್ತಿದ್ರಲ್ಲ ಅದನ್ನ ಈಗ ದೇವ್ರು ಇಟ್ಕೊಂಡಿರ್ತಾರಲ್ಲ ಅವರು ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ. ಆ ನಂತರ ಕಲ್ಲೇನೋ ಹಾಕಿದ್ದಾರೆ. ಅದ್ರ ಮೇಲೆ ಹೋಗಿ ನಿಂತ್ಕೊಂಡ ತಕ್ಷಣ ಅವರು ಕಣ್ಣಿಗೆ ಹಾಕ್ತಾರೆ. ನೋಡ್ಕೊಳ್ಳಿ. ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಳ್ತೀನಿ. ಇದು ಮಾಡ್ತಾರೆ. ಅದನ್ನ ಏನಂತಾರೋ ಗೊತ್ತಿಲ್ಲ. ನೀವೇ ನನಗೆ ಹೇಳ್ಬೇಕು ಗೊತ್ತಿರೋರು. ಇದೇ ರೀತಿ 3 ದೇವರುಗಳು ಇರುತ್ತೆ. 3 ದೇವರುಗಳು ಕೂಡ ಇದೇ ರೀತಿ ಮಾಡ್ತಾರೆ. ಇದು ಮಕ್ಕಳುಗಳು ಇಟ್ಕೊಳ್ಳುವಂಥದ್ದು. 10th ಒಳಗಡೆ ಇರುವಂಥ ಮಕ್ಕಳಿಗೆ ಇದನ್ನ ಕೊಡ್ತಾರೆ. ಅಂದ್ರೆ ಅವ್ರ ಊರವ್ರಿಗೆ ಮಾತ್ರ ಕೊಡೋದು. ಅವ್ರು ಒಕ್ಕಳವರು ಅಂತ ಇರ್ತಾರೆ. ಅಂಥವ್ರು ಮಾತ್ರ ದೇವರು ವಹಿಸ್ಕೊಂಡಿರ್ತಾರಲ್ಲ ಅವ್ರು ಮಾತ್ರನೇ ಇದನ್ನ. ಈಗ ದೇವ್ರ ಕುಂದಿದ್ದೆಲ್ಲ ಆಯ್ತು. ಪೂಜೆ ಮುಗಿಸಿ ಅವರು ಕೂಡ ಮನೆಗೆ ಹೋಗ್ತಾರೆ. ನಾವೀಗ ಜಾತ್ರೆ ಎಲ್ಲ ಪ್ರತಿ ವರ್ಷ ಕೂಡ ಹೀಗೆ ಬಂದಿರುತ್ತೆ. ಜಾಸ್ತಿ ಜೋರಾಗೆ ನಡೀತೆ ಜಾತ್ರೆಗಳು. ಅಂಗಡಿಗಳೆಲ್ಲ ಜಾಸ್ತಿನೇ ಬಂದಿರ್ತವೆ.
ನಾವು ತಗೊಳ್ಳೋ ಅಂಥದ್ದು ಎಲ್ಲಿ ಇರೋದಿಲ್ಲ. ಮಕ್ಕಳಿಗಾದ್ರೆ ತುಂಬ ಬೆಸ್ಟು. ನಾವಂತೂ ಚಿಕ್ಕವರಿದ್ದಾಗ ಪ್ರತಿ ವರ್ಷ ಬರ್ತಿದ್ವಿ, ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಮಕ್ಕಳಿಗಂತೂ ಸೂಪರ್ ಆಗಿರುತ್ತೆ ಬಂದರೆ. ಅಂದರೆ ಮನೇಲೇ ಇರೋರಿಗೆ ಮಕ್ಳುಗಳನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತಾರಲ್ಲ, ಜಾತ್ರೆ, ಬೆಟ್ಟ ಈ ಥರದಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು. ಮಕ್ಕಳಿಗೆ ಸ್ವಲ್ಪ ಮಕ್ಕಳಿಗೆ ಖುಷಿ ಆಗ್ತಿರುತ್ತೆ ಇಂಥದ್ದೆಲ್ಲ ನೋಡಿದಾಗ. ಮನೇಲೇ ಇದ್ದು ಸ್ಕೂಲಿಗೆ ಹೋಗೋದು, ಮನೆಗೆ ಬರೋದು, ಹಾಗೆ ಟಿ ವಿ ನೋಡೋದು, ಫೋನ್ ನೋಡೋದು ಇದೇ ಆಗ್ತಿರುತ್ತೆ. ಜಾತ್ರೆಗಳಿಗೆಲ್ಲ ಕರ್ಕೊಂಡು ಹೋಗ್ಬೇಕು, ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಯಾವಾಗಲೂ ಈ ಥರ ಹೋಗೋದೇ ಇಲ್ಲ, ಹೋಗಬೇಕು ಅನಿಸುತ್ತೆ ಅವರಿಗೂ ಕೂಡ. ಫ್ರೀಡಮ್ ಸಿಕ್ತಂಗೆ ಆಗುತ್ತೆ. ನನಗಂತೂ ಇದಂತೂ ತುಂಬ ಇಷ್ಟ. ಅಂದರೆ ಓಲ್ಡ್ ಮೆಮೊರ್ಸಿಗೆ ಎಲ್ಲ ನೆನೆಸ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಚಿಕ್ಕವರಾಗಿದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾವಾಗಲೂ ಹಾಗೆ ಇದ್ರೆ ಎಷ್ಟು ಚಂದ ಅಂತಲೂ ಅನಿಸುತ್ತೆ. ಚಿಕ್ಕ ಮಕ್ಕಳು ಗೊಂಬೆಗಳು ನೋಡಿದರೆ ಅದು ಬೇಕು, ಇದು ಬೇಕು, ಇದು ಬೇಕು ಅಂತ. ನಾವಂತೂ ಗೊಂಬೆಗಳು ನೋಡಿದರೆ ಒಂದಾದರೂ ಕೊಡಿಸ್ಲೇಬೇಕಿತ್ತು. ಆ ರೀತಿ ಹಠ ಮಾಡ್ಕೊಂಡು ಬರ್ತಿದ್ವಿ. ಅದೆಲ್ಲ ಶಾಪಿಂಗ್ ಎಲ್ಲ ಮುಗೀತು. ಹಾಗೆ ಏನಾದರೂ ಕುಡಿಯೋಣ ಅಂದ್ಕೊಂಡೆ, ಹಾಗೆ ಕಬ್ಬಿನಲ್ಲಿ ಸಿಕ್ತು, ಕಬ್ಬಿನಲ್ಲಿ ಜ್ಯೂಸ್ ಕುಡಿದ್ವಿ. ಹಾಗೆ ಬೇರೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಇತ್ತು, ಎಲ್ಲ ಥರದ್ದು. ಅದೆಲ್ಲ ನೋಡಿಕೊಂಡು ಹೋಗೋಣ ಅಂದ್ಕೊಂಡ್ವಿ. ಲಾಸ್ಟಿಗೆ ಪುರಿ ಖಾರ ಅಂತೂ ತಗೊಳ್ಳೇಬೇಕಲ್ವ ಜಾತ್ರೆಗೆ ಬಂದಮೇಲೆ, ಅದನ್ನಂತೂ ಮಿಸ್ ಮಾಡೋಂಗೆ ಇಲ್ಲ. ಪುರಿ ಖಾರ ತಗೊಂಡು ಜಿಲೇಬಿ ತಗೊಂಡು ಆ ನಂತರ ಮನೆಗೆ ಹೋಗೋದು. ಬಾಯ್.